ಇಲ್ಲ ಸುಶೀಲಾ, ಅದು ಟ್ರಿಪ್ ಅಲ್ಲ, ಅದು ನನಗೆ ಹಾಕಿದ ಟ್ರ್ಯಾಪು. ನಾನು ಬದುಕಿ ಬಂದದೆ ದೊಡ್ಡದು, ಅಲಕ್ಕಲ ಗಡಿ ತೆಗ್ದ ನನ್ನನ್ನು. ಶೇ, ಅವರು ಸ್ಲೀಪರ್ ಬಸ್ ಹೇಳಿ ನನ್ಗೆ ಮಂಗ ಮಾಡಿದ್ರು. ಇಡೀ ರಾತ್ರಿ ನಾನು ಲೋಲಕ್ಕಾಗಿ ಆಡಿದ್ದೇನೆ. ಯಾಕಿರಿ, ನೀವ್ ಯಾವ ಟ್ರಾವೆಲ್ಸ್ ಅಲ್ಲಿ ಹೋದದು ಮಂತ್ರಾಲಯಕ್ಕೆ? ಡಕೋಟಾ ಟೂರಿಸಂ ಅಲ್ಲಿ ಹೋದದು, ಈಗ ಬಾರಿ ಫೇಮಸ್ ಉಂಟಲ್ಲ. ಎಸಿ ಬಸ್ ಅಂತ ಹೇಳಿ ನನ್ನನ್ನು ಬುಕ್ ಮಾಡಿಸಿದ್ರು. ಅದ್ರಲ್ಲಿ ತಂಡು ಗಾಳಿ ಇಲ್ಲ ಹೇಳ್ತೇನೆ. ನನ್ನ ಮಾವೊಂದು ಟೇಬಲ್ ಫ್ಯಾನ್, ಅದಕ್ಕಿಂತ ಜಾಸ್ತಿ ಗಾಳಿ ಕೊಡ್ತದೆ. ಆ ಡ್ರೈವರ್ ಒಂದು ಗಾಡಿ ಬಿಡ್ತಾನೆ ರೇಸಿಗೆ ಹೋದಾಗೆ. ನಾನು ಸೀಟಲ್ಲಿ ಕಮ್ಮಿ, ಗಾಳಿಯಲ್ಲಿ ಜಾಸ್ತಿ ಇದ್ದೆ. ಹಂಪು ಸಿಗುವಾಗ ಸೇವು ಭೂಕಂಪವೇ. ನೀರಿನ ಬಾಟ್ಲಿ ಇಲ್ಲ, ಲೈಟ್ ಉರಿಯುವುದೇ ಇಲ್ಲ. ಆ ಪ್ಲಗ್ ಪಾಯಿಂಟ್ ಡೆಕೋರೇಷನ್ ಇಟ್ಟಾಗಿತ್ತು. ನಡುವಲ್ಲಿ ನನ್ಗೆ ಜೋರು ಮೂತ್ರ ಬಂದದು ರೀ. ನಾನು ಪ್ಯಾಂಪರ್ಸ್ ಹಾಕೊಳ್ಳ ಮರ್ತೋದದು. ಆ ಕಂಡಕ್ಟರ್ ಹತ್ರ ಹೇಳಿದ್ರೆ 3/4 ಗಂಟೆ ಆಗಿ ನನ್ನನ್ನು ನಿಲ್ಸಿದೆ ಹೇಳ್ತೇನೆ. ದೇವರಾಣೆ ಹೇಳ್ತೇನೆ ಸುಶೀಲಾ, ನನ್ನ ಕೈ ಕಾಲಲ್ಲಿ ಆಗದಿದ್ದದು ಪುಣ್ಯ. ರಾತ್ರಿ ಎಲ್ಲ ಬ್ಯಾಕ್ ಪೇನು, ನಿದ್ರೆ ಇಲ್ದೆ ಮೈಗ್ರೇನು. ಹೊರಟಾಗ ಪರ್ಫೆಕ್ಟು, ಬಂದಾಗ ಪೇಷಂಟು. ನಾನು ಹೋದದು ಮಂತ್ರಾಲಯಕ್ಕ ಅಲ್ಲ ಹಿಮಾಲಯಕ್ಕಂತಾನೇ ಡೌಟ್. ಮತ್ತೆ ಯಾಕೆ ರಾಸಿ ಬುಕ್ ಮಾಡುದು ಕೋಕಿಲಕ್ಕ? ಕ್ಲಾಸಿ ಟ್ರಾವೆಲ್ ಬೇಕು ಅಂತ ಹೇಳಿದ್ರೆ ಕ್ಲಾಸಿ ಚಾಯ್ಸ್ ಮಾಡ್ಬೇಕು. ಓ, ನಿಮ್ಗೆ ಬೇರೆ ಒಳ್ಳೇದು ಗೊತ್ತಿತ್ತಾ? ಒಳ್ಳೇದು ಟಾಪ್ ಹೇಳಿ, ಟಾಪ್ ಆನ್ ಬೋರ್ಡ್ ಟಾಯ್ಲೆಟ್ ಮತ್ತೆ ವಾಶ್ರೂಮ್, ಲೈವ್ GPS ಟ್ರ್ಯಾಕಿಂಗ್, ವಿಮೆನ್ ಸೇಫ್ಟಿ ಸಪೋರ್ಟ್, ಕಾಂಪ್ಲಿಮೆಂಟರಿ ವಾಟರ್ ಬಾಟಲ್, ನೆಮ್ಮದಿಯ ಪಯಣ YK ಟ್ರಾವೆಲ್ಸ್ ಜೊತೆಗೆ. ಹಾಗಾದ್ರೆ ಇನ್ನೂ ತೊಂದರೆ ಇಲ್ಲ, ನೆಕ್ಸ್ಟ್ ನೀನೆ ನನ್ಗೆ ಬುಕ್ ಮಾಡಾಯ್ತಾ?